ಜಾನಕಮ್ಮನವರು ಮೈಸೂರಿನಲ್ಲಿ ಕೊನೆ ಕಾಲದಲ್ಲಿ 8 ವರ್ಷ ನಡೆಸಿ ಮೈಸೂರು ಬಗ್ಗೆ ಬಹಳ ಪ್ರೀತಿಯ ಮಾತನಾಡಿ ಮೈಸೂರಲ್ಲೇ ಕೊನೆಯನ್ನು ಅವರ ಪ್ರೀತಿಯನ್ನು ಮೈಸೂರಿಗೆ ಬಗ್ಗೆ ತೋರಿಸ್ಕೊಂಡು ಆದರೆ ಅಷ್ಟೇ ಪ್ರೀತಿಯನ್ನ ನಮ್ಮ ಜಾನಕಮ್ಮನವರೇ ಕೊಡ್ತಿರೋದನ್ನ ನಾವು ನೋಡಿದ್ದೀವಿ. ಭಾರತದ ಯಾವ ಜಗದ ಗಾಯಕಿ 20 ಭಾಷೆಗೆ ಆಡುವಂಥ ಗಾಯಕಿ ಬೇರೆ ಎಲ್ಲೂ ಕೂಡ ಅವರಿಗೆ ನಮ್ಮ ಮೈಸೂರಿನಲ್ಲಿ ನಡೆದಂಥ ಅವರನ್ನ ಸ್ಮರಣೆ ಮಾಡಿಕೊಂಡಂಥ ನಡೆದಂಥ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ಆಗಿಲ್ಲ. ಸುಮಾರು ಹೆಚ್ಚು ಕಡಿಮೆ 500 ಕಾರ್ಯಕ್ರಮ ಮೈಸೂರಲ್ಲಿ ಆಗಿದೆಯೋ ಅಂತ ನನಗಂತೂ ಅನ್ನಿಸ್ತಾ ಇದೆ. ಎಲ್ಲ ಕಾರ್ಯಕ್ರಮ ಆಗ್ತದೆ. ಅವ್ರು ಎಷ್ಟು ಪ್ರೀತಿ ಕೊಟ್ಟಿರೋ ಅದೇ ಪ್ರೀತಿಯನ್ನು ಮೈಸೂರಿನವರು ಕೂಡ ಕೊಟ್ಟು ಅವರನ್ನು ತಿಳಿಸ್ಕೊಂಡು ನಾವು ನೋಡ್ತಾ ಇದ್ದೀವಿ. ನಿಜ ಅದಕ್ಕೆ ಒಳ್ಳೆಯದು. ಯಾಕೆಂದ್ರೆ ಅಂತ ಅದ್ಭುತ ಗಾಯಕಿ ನಾವು ಮುಂದೆ ನೋಡೋದಂತೂ ಆಗೋದಿಲ್ಲ. ಇತಿಹಾಸದಲ್ಲಿ ಅವರನ್ನು ಯಾವತ್ತೂ ಕೂಡ ನಾವು ನೆನಪಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾದ್ರೆ ಮುಂದಿನ ಒಂದು ತರಗತಿಗೆ ಪ್ರೇರಣೆ ಆಗ್ತದೆ. ಎಲ್ಲರೂ ಮೂರ್ಸಲು ಕೂಡ ಆಗಲ್ಲ, ಕನಸು ಕೂಡ ಕಾಣಕ್ಕಾಗಲ್ಲ. 60 ವರ್ಷ ಅವರು ಹಾಡ್ತಾರೆ, 48,000 ಗೀತೆಗಳನ್ನ ಹಾಡ್ತಾರೆ, 10,000 ಕನ್ನಡದಲ್ಲೇ ಹಾಡ್ತಾರೆ, 33 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಾರೆ, 20 ಭಾಷೆ ಹಾಡ್ತಾರೆ ಅಂತಂದ್ರೆ ಅದನ್ನು ಅನಿಸ್ಕೊಳಕ್ಕಾಗುತ್ತೆ. ಬಹಳ ಜನ ಕ್ವಶನ್ಗಳು ಎಲ್ಲಿ 20 ಗೀತೆಗಳು ಇಡೀ ಭಾರತದಲ್ಲಿ 14 ಭಾಷೆಗಳಲ್ಲ ಅಂತ. ಅವರು 14 ಭಾಷೆಗಳು. ಆದರೆ ಅವರು ಜಪಾನೀಸಲ್ಲಿ ಹಾಡಿದ್ದಾರೆ, ಫ್ರೆಂಚಲ್ಲಿ ಹಾಡಿದ್ದಾರೆ, ಇಂಗ್ಲೀಷಲ್ಲಿ ಹಾಡಿದ್ದಾರೆ, ಜರ್ಮನಿಯಲ್ಲಿ ಹಾಡಿದ್ದಾರೆ, ಜರ್ಮನಲ್ಲಿ ಹಾಡಿದ್ದಾರೆ, ಶ್ರೀಲಂಕಾ ಹಾಡಿದ್ದಾರೆ. ಎಲ್ಲ ಸರಿ 20 ಭಾಷೆಗಳಲ್ಲಿ ಜಗದ ಗಾಯಕರಾಗಿದ್ದಾರೆ. ಅಂಥವರು